ಅಣ್ಣ, ನೀ ನಿಜವಾಗ್ಲೂ ನೋಡಿದಿದ್ರೆ ಇಲ್ಲೇ ಇರ್ಬೇಕಿತ್ತಲ್ವಾ? ನಿಜವಾಗ್ಲೂ ನೀನೇನೋ ಭ್ರಮೆ ಪಟ್ಟಿರ್ತೀಯ. ನಿನ್ನ ಬನ್ಸಿದ್ದು ಈ ಶಾನ್ವಿನೇ ಡ್ಯಾಡಿ. ನಂಗೆ ಗೊತ್ತು ಡ್ಯಾಡಿ. ಅಂದ್ರೆ ನಿಜವಾಗ್ಲೂ ಭ್ರಮೆ ಪಟ್ಟ? ಅದು ಭ್ರಮೆ ಅಲ್ವೋ ಹುಚ್ಚ. ಈ ಸಾನ್ವಿ ನಿಮಿಷದಲ್ಲಿ ಗೆಟಪ್ ಬದಲಾಯಿಸಿ ನಿನಗೆ ಟ್ವಿಸ್ಟ್ ಕೊಡ್ತಾ ಇದ್ದಾಳೆ. ಸಾರಿ ಅಮ್ಮ, ನಿಮ್ಮೆಲ್ರಿಗೂ ಡಿಸ್ಟರ್ಬ್ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ನಾಳೆ ಬೆಳಗ್ಗೆ ಮಾಂಗಲ್ಯ ತಗೊಂಡೋಗಿ ಅಮ್ಮನವ್ರ ಹತ್ರ ಪೂಜೆ ಕೊಡ್ಬೇಕು. ನಡೀರಿ ಹೋಗೋಣ. ಸಾರಿ ಸ್ಯಾನ್. ನಿನ್ ಟೈಮ್ ಚೆನ್ನಾಗಿರೋದಕ್ಕೆ ನೀನ್ ತಪ್ಪಿಸ್ಕೊಂಡಿದ್ಯಾ. ನನ್ನ ಟೈಮ್ ಚೆನ್ನಾಗಿಲ್ದೇ ಇದ್ರು ಟೈಮ್ನ ನನಗೆ ಫೇವರ್ ಆಗಿ ಬದಲಾಯಿಸ್ಕೊಳ್ಳೋ ಟ್ಯಾಲೆಂಟ್ ನನಗಿದೆ. ಗುಡ್ ನೈಟ್. ನೋಡೋಣ. ಏನ್ರೋ ಇನ್ನೂ ಅದೇ ಕಟ್ತಾ ಇದ್ದೀರಾ? ಮುಗ್ದಿಲ್ವಾ? ಅದನ್ನ ಅಲ್ಲಿಗೆ ಬಿಟ್ಟು ನನ್ ಜೊತೆ ಬನ್ನಿ. ಚಪ್ರದ ಕೆಲಸ ನೋಡ್ಬೇಕು. ಆ ಚಪ್ರ ಅಲ್ಲಾಡ್ದಾಗೆ ಗುಂಡಿ ಸ್ವಲ್ಪ ಆಳವಾಗಿ ತೆಗಿಬೇಕು. ಭೈರವಿ, ಆದಿತ್ಯ, ಅರ್ಜುನ್ ರೆಡಿನಾ? ಬೇಗ ಬನ್ರಪ್ಪ. ಅಮ್ಮ ಕೌಸಲ್ಯ, ಎಲ್ರೂ ರೆಡಿನಾ? ಬೇಗ ಬನ್ನಿ. ಅಜ್ಜಿ, ನಾನ್ ರೆಡಿ. ಆದಿತ್ಯ, ಉಳಿದವರೆಲ್ಲ ಎಲ್ಲೋ? ಅಜ್ಜಿ, ಬೇಗ ಬಾರಮ್ಮ, ಯಾಕಿಷ್ಟೊತ್ತು? ಆ ನಾಗಮ್ಮನ್ ಬೇಡ್ಕೊಂಡು ಕೈ ಮುಕ್ಕೊಂಡ್ ಬನ್ನಿ. ಹಾ, ಬೇಗ ಹೋಗ್ ಬನ್ನಿ. ಬನ್ನಿ ಅಜ್ಜಿ, ದರ್ಶನ ಮುಗಿತಿದ್ದ ಹಾಗೆ ಬನ್ನಿ. ಆಯ್ತಪ್ಪ, ಹೋಗ್ ಬನ್ನಿ. ಹುಷಾರಾಗಿ ಹೋಗ್ ಬನ್ನಿ. ಬಾ, ಹೋಗ್ ಬರ್ತೀವಜ್ಜಿ. ಅಯ್ಯೋ ಅರ್ಜುನ್, ಅಯ್ಯೋ ಮಾವ, ಅರ್ಜುನ್, ಅರ್ಜುನ್. ಅರ್ಜುನ್, 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 ಏನಾಯ್ತಪ್ಪ? ಏನಾಯ್ತಪ್ಪ? ನನಗೇನು ಆಗಿಲ್ಲ ಅಜ್ಜಿ. ಅಕ್ಕ, ನನಗೇನು ಆಗಿಲ್ಲ, ಕಾಲ್ ಸ್ಲಿಪ್ ಆಯ್ತಷ್ಟೇ. ಮಾವ, ರಕ್ತ ಬರ್ತಾ ಇದೆ. ಇಟ್ಸ್ ಓಕೆ, ಏನೂ ಆಗಿಲ್ಲ, ಸಣ್ಣ ಗಾಯ ಅಷ್ಟೇ. ಏನು ಆಗಿಲ್ಲ ಅಂತ ಇದೆಯಲ್ಲ ಮಾವ. ಅಯ್ಯೋ, ಒಳ್ಳೇದಾಗ್ಲಿ ಅಂತ ಮಾಂಗಲ್ಯನ ದೇವಸ್ಥಾನಕ್ಕೆ ತಗೊಂಡ್ ಹೋಗ್ತಿದ್ರೆ ಹೊಸ್ತಲ್ ದಾಟಕ್ ಮುಂಚೆನೆ ಅಪಶಕ್ನ ಆಗೋಯ್ತಲ್ಲಮ್ಮ.
ಸ್ಲಿಪ್ ಆಗಿ ಬಿದ್ರೆ ಅಪಶಕುನ ಅಂತ ಹೇಳ್ತಾ ಇದ್ದೀರಲ್ಲ. ಹೊಸ್ತಲ್ನ ಲಕ್ಷ್ಮೀ ದೇವಿ ಅಂತಾರೆ. ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಕೈ ಮುಗಿತೀವಮ್ಮ. ಲಕ್ಷ್ಮೀ ದೇವಿ ಅಂತ ಹೊಸ್ತಲ್ಗೆ ರಕ್ತ ಮೆತ್ಕೊಂಡ್ರೆ ಅದು ಅಪಶಕ್ನಾನೇ ಅಲ್ವೇನಮ್ಮ? ನಿನ್ ಬಾಯಿಂದ ಬರೋ ಮಾತೆ ದೊಡ್ಡ ಅಪಶಕುನ. ಸಾಕ್ ನಿಲ್ಸು. ಅಮ್ಮವ್ರೆ, ನೀವು 5 ತಲೆಮಾರು ನೋಡಿರೋರು. ಇವತ್ತಿನವರೆಗೂ ಮದ್ವೆ ಗಂಡಿನ ರಕ್ತ ಹೊಸ್ತಲ್ಗೆ ಮೆತ್ಕೊಂಡಿರೋದು ನೋಡಿದೀರಾ? ನಾ ನಂಬಿರೋ ನಾಗದೇವತೆ ಇರೋವರೆಗೂ ನಮ್ಮ ಮದ್ವೆಗೆ ಯಾವುದೇ ತೊಂದರೆನೂ ಆತಂಕನೂ ಬರಲ್ಲ. ನಮಗ ನಾಗಮ್ಮನ ಆಶೀರ್ವಾದ ಇರೋವರೆಗೂ ನಮಗೇನೂ ಆಗಲ್ಲ. ನನ್ನ ತಂಗಿ ಹೇಳ್ತಿರೋದು ಕರೆಕ್ಟೇ. ಆ ನಾಗಮ್ಮ ತಾಯಿ ಇರೋವರೆಗೂ ಯಾವ ದುಷ್ಟಶಕ್ತಿನೂ ನಮ್ಮನ್ನೇನು ಮಾಡಲ್ಲ. ಭೈರವಿ, ನೀನು ಹೋಗಿ ಕಾಟನ್ ತಗೊಂಡ್ ಬರಮ್ಮ. ಆಯ್ತು ಅಣ್ಣ. ಅಜ್ಜಿ, ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಆಯ್ತು ಯಜಮಾನ್ರೆ. ಅರ್ಜುನ್, ಅಕ್ಕ ಏನಾಗಿಲ್ಲ. ಓಕೆ ತಾನೇ? ಶೋರ್? ಏನೂ ಆಗಿಲ್ಲ ಭಾವ. ಶೋರ್, ಐಮ್ ಓಕೆ. ಇಲ್ಲಿ ಬಾ ಅರ್ಜುನ್, ಕೂತ್ಕೋ. ಭಾವ, ಅರ್ಜುನ್, ಏನ್ ಭಾವ ಇದೆಲ್ಲ? ಅರ್ಜುನ್, ಹ್ಮ್. ಏನು ಆಗಿಲ್ಲ ಅಕ್ಕ, ತಾನೆ? ಸಣ್ಣ ಗಾಯ ಅಷ್ಟೇ. ಅಯ್ಯಯ್ಯೋ, ಬೇಗ ಬಾಮ್ಮ. ಮಾವ, ಮುಹೂರ್ತ ಮೀರೋಕ್ ಮುಂಚೆನೆ ಅಮ್ಮನವ್ರ ದರ್ಶನ ಪಡೆಯೋದು ಒಳ್ಳೇದು. ಅರ್ಜುನ್, ಆ ಬಟ್ಟೆಗೆ ರಕ್ತದ ಕಲೆ ಅಂಟ್ಕೊಂಡಿದೆ. ಬೇರೆ ಬಟ್ಟೆ ಹಾಕೊಂಬಾಪ. ಹೋಗಪ್ಪ. I'll just come. ನೀನ್ ಇಲ್ಲಿ ಚೆನ್ನಾಗಿ ಇರ್ತೀಯ ಕಣೋ. ದೇವಸ್ಥಾನಕ್ಕೆ ಬಾ, ಅಲ್ಲಿ ನಿನಗೊಂದು ಗತಿ ಕಾಣಿಸ್ತ. ಅವರ ಮದುವೆಯನ್ನು ನಿಲ್ಲಿಸುವುದು ನಿನ್ನ ಕೈಯಲ್ಲಾಗುವ ಕೆಲಸವಲ್ಲ. ಅವರನ್ನು ಹರೆಸೋದು ಮಾತ್ರವಲ್ಲ, ಅಗತ್ಯವಿದ್ದಲ್ಲಿ ನಾನೇ ಅವರ ಸಮೀಪದಲ್ಲಿದ್ದು ಅವರಿಬ್ಬರ ಮದುವೆ ನೆರವೇರಿಸುತ್ತೇನೆ. ಮತ್ತೊಂದು ಸಾರಿ ಅವರಿಗೆ ಹಾನಿ ಮಾಡಲು ನೋಡಿದರೆ ನಿನ್ನ ಪ್ರಾಣ ತೆಗೆಯುವೆ. ನನ್ನ ಸಾಯಿಸ್ತೀನಿ ಅಂತ ಹೆದರಿಸಿದ್ದೀಯಾ ಅಲ್ವಾ ನಾಗಿಣಿ? ನನ್ನ ಕೈಯಲ್ಲಿ ಸಾಯೋ ಆ ಅರ್ಜುನ್ನ ಹೇಗೆ ಕಾಪಾಡ್ಕೋತೀಯ ನಾನು ನೋಡ್ತೀನಿ. ನನಗೆ ಪೆಟ್ಟು ಕೊಟ್ಟಿರೋ ನಿನ್ನ ಬಿಡಲ್ಲ ನಾಗಿಣಿ. ನೀವು ಯಾರೋ ನನಗೆ ಗೊತ್ತಿಲ್ಲ. ನೀವು ನನ್ನನ್ನು ಯಾಕೆ ಕರ್ಸಿದ್ರಿ ಅಂತ ಹೇಳಿ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ನೀನ್ ಯಾರು ಅಂತ ನನಗೆ ಗೊತ್ತು. ಕಳ್ಳತನ ಮಾಡೋದು ನಿನ್ನ ವೃತ್ತಿ. ಕಳ್ಳತನ ಮಾಡೋವಾಗ ನಿನಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಿರ್ದಾಕ್ಷಿಣ್ಯವಾಗಿ ಅವರನ್ನ ಸಾಯಿಸ್ತೀಯ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ನೀನೆಂತ ಕೆಟ್ಟ ಮನುಷ್ಯ ಅಂತ ತಿಳ್ಕೊಂಡೆ ನಿನ್ನ ಕರೆಸಿದ್ದು. ನನ್ನಂತ ಕಳ್ಳನ ಹತ್ರ ನಿಮ್ಗೇನ್ ಕೆಲಸ? ನನಗೋಸ್ಕರ ನೀನೊಂದು ಕೆಲಸ ಮಾಡಿ ಮುಗಿಸ್ಬೇಕು.
ಏನ್ ಮಾಡ್ಬೇಕು ಸ್ವಾಮಿ? ನೀನು ಈ ಊರ್ನವನಲ್ದೇ ಇದ್ರು ಈ ನಾಗಾವರ ಬಗ್ಗೆ, ಈ ಊರಲ್ಲಿರೋ ಕೃಷ್ಣಯ್ಯನ ಬಗ್ಗೆ ಕೇಳೇ ಇರ್ತೀಯ. ಕೃಷ್ಣಯ್ಯ ಅವ್ರ ಬಗ್ಗೆ ಗೊತ್ತಿಲ್ದಿರೋರು ಯಾರಿರ್ತಾರೆ ಸ್ವಾಮಿ? ತಪ್ಪು ಮಾಡಿದ್ರೆ ಬೇಕಾದವರು ಅಂತ ನೋಡ್ದೆ ಚರ್ಮ ಸುಲ್ದಾಕ್ಬಿಡ್ತಾರ ಅವರು. ಅದಕ್ಕೆ ನಾನು ಈ ನಾಗಾವರದಲ್ಲಿ ಕಳ್ತನ ಕೂಡ ಮಾಡಲ್ಲ. ಇತ್ತೀಚೆಗೆ ಅವರು ಸತ್ತೋದ್ರು ಅಂತ ಕೇಳ್ಪಟ್ಟೆ. ಈಗ ಈ ಕೃಷ್ಣಯ್ಯ ಅವರ ಪೂರ್ತಿ ಕುಟುಂಬ ಈ ಊರಲ್ಲಿರೋ ಶಿವನ ದೇವಸ್ಥಾನದ ಹತ್ರ ಹೋಗಿದ್ದಾರೆ. ಅರ್ಥ ಆಯ್ತಾ? ಸಿಕ್ಕಾಕಣೆ ಅಂದ್ರೆ ನನ್ನ ಬದುಕಕ್ಕೆ ಬಿಡಲ್ಲ ಕಣಪ್ಪ. ಆ ಕೆಲಸ ನಾನು ಮಾಡಲ್ಲ. ಅವರು ನಿನ್ನ ಏನ್ ಮಾಡ್ತಾರೋ ನನಗ್ ಗೊತ್ತಿಲ್ಲ. ಆದ್ರೆ ಹೇಳಿದ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಾನ್ ನಿನ್ನ ಸಾಯಿಸ್ತೀನಿ. ಹೇಳಿದ್ದನ್ನ ಮಾಡಿದ್ರೆ ನೀನು ಯಾವುದೇ ಕಳ್ಳತನ ಮಾಡಿದ್ರು ಸಂಪಾದನೆ ಮಾಡಕ್ಕಾಗದೇ ಇರೋಷ್ಟು ದುಡ್ಡು ನೀನು ಕೊಡ್ತೀನಿ. ಹಂಗಿದ್ರೆ ಮಾಡ್ತೀನಿ ಸ್ವಾಮಿ. ಇದನ್ನ ನಿನ್ನ ಹತ್ರ ಮುಚ್ಚಿಟ್ಕೋ. ಬೇಗ ಹೊರಡು. ಆಗ್ಲಿ ಸ್ವಾಮಿ. ಇನ್ನು ಆ ಮದುವೆ ನಡೆಯಲ್ಲ, ನಡೆಯೋದಕ್ಕೆ ಬಿಡಲ್ಲ. ಸವಾಲು ಹಾಕಿದ ನಾಗವೇಣಿನ ಸೋತ್ ಹೋಗೋಗ್ ಮಾಡ್ತೀನಿ, ಸೋಲಿಸ್ತೀನಿ. ಭೈರವಿ, ಭಾವಿ ಗಂಡ ಹೆಂಡತಿ ಆಗ್ತಿರೋ ನೀನು ಅರ್ಜುನ್ ಇಬ್ರು ಸೇರಿ ಆ ನಾಗಮ್ಮ ತಾಯಿಗೆ ಅರ್ಶಿನ ಕುಂಕುಮ ಅರ್ಪಿಸಿ ದೀಪ ಬೆಳಗಿಸಿ ಚೆನ್ನಾಗಿ ಕಾಪಾಡು ಅಂತ ಕೈ ಮುಗಿ ಭೈರವಿ.
ಎಷ್ಟೇ ಬೇಡ ಅನ್ಕೊಂಡ್ರು ನಡೀತಾ ಇರೋದು ಅಪಶಕುನ ಅಂತಾನೆ ಅನಿಸ್ತಾ ಇದೆ. ಏನಾಗುತ್ತೋ ಏನು. ಟೆನ್ಷನ್ ಅಲ್ಲಿರೋ ಹಾಗಿದೆಯಾ ಕೌಸಲ್ಯ? ಯಾವ್ದ್ರ ಬಗ್ಗೆನೂ ಆಲೋಚನೆ ಮಾಡ್ತಿರೋ ಹಾಗಿದೆ. ಏನಾಯ್ತು? ಏನಿಲ್ಲ. ಏನಾಯ್ತು ಅತ್ತಿಗೆ? ಯಾಕಿಷ್ಟು ಟೆನ್ಷನ್ ಮಾಡ್ಕೊಂತ ಇದ್ದೀರಾ? ಅದು ನಾವು ಮನೆಯಿಂದ ಹೊರಗೆ ಬರ್ತಾ ಇದ್ದಾಗ ಅರ್ಜುನ್ ರಕ್ತ ಹೊಸ್ಲಿಂಗ್ ಮೆತ್ಕೊಳ್ತಲ್ಲ. ಅಯ್ಯೋ, ಒಳ್ಳೇದಾಗ್ಲಿ ಅಂತ ಮಾಂಗಲ್ಯನ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಿದ್ರೆ ಹೊಸ್ತಲ್ ದಾಟಕ್ ಮುಂಚೆನೆ ಅಪಶಕ್ನ ಆಗೋಯ್ತಲ್ಲಮ್ಮ. ಹಾಗೆ ನಡೆದಿದ್ದು ಏನೋ ನಡೆಯೋ ಕೇಡಿಗೆ ಸಂಗೀತನೋ ಏನೋ ಅಂತ ಭಯ ಆಗ್ತಿದೆ. ಕೌಸಲ್ಯಕ್ಕೆ ಭಯ ಜಾಸ್ತಿ ಆದ್ರೆ ಅದು ಎಲ್ಲಾರ್ಗೂ ಹಾಗೆ ಆಗತ್ತೆ. ಆಮೇಲೆ ಮದ್ವೆ ಮುಂದಕ್ಕೆ ಹೋಗ್ಬೋದು. ಏನೇ ನಡೆಯೋ ಪ್ರತಿಯೊಂದನ್ನು ಅಪಶಕನ ಅಂತ ಅನ್ಕೋಬಾರ್ದು. ನೀನ್ ಅನ್ಕೊಂಡಿರೋ ಹಾಗೆ ಏನೂ ಆಗಲ್ಲ. ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಭೈರವಿ, ದೀಪ ಹಚ್ಚಮ್ಮ.